ಗುಡ್ ಮಾರ್ನಿಂಗ್. ಟೈಮ್ ಆಗಿಬಿಡೈತೆ ಇವತ್ತು. ಈ ಚಳಿಗೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲಪ್ಪ. ಗಾಡಿ ಒರೆಸೋಣ ಅಂದ್ಕೊಂಡೆ, ಅದು ಇಲ್ಲ, ಟೈಮ್ ಆಗ್ಬಿಟ್ಟು ಒಳ್ಳೆ ಹಿಂಸೆ. ಇವಾಗ ಡೆವಿಲ್ ಮೂವಿ ರಿಲೀಸು, ಇವತ್ತು ಹೋಗೋಣ ಅಂದ್ಕೊಂಡ್ರು ಆಗಲ್ಲ. ಏನಕ್ಕನ್ನೇ ಕಂಪ್ಲೀಟ್ ಕೆಲಸ ಇರ್ಬೇಕಾದ್ರೆ ಟೈಮ್ ಇರ್ತಾಯಿತ್ತು. ಅವಾಗ ಯಾವ ಫಿಲಮ್ಗೆ ಹೋಗ್ತಾಯಿದ್ದಿಲ್ಲ. ಇವಾಗ ಅಮೌಂಟ್ ಇದ್ರೂ ಹೋಗೋಕ್ಕಾಗ್ತಾಯಿಲ್ಲ, ಏನಕ್ಕಂದರೆ ನಮಗೆ ಟೈಮ್ ಇಲ್ಲ ಹೋಗೋಕ್ಕೆ. ಎದ್ದೋಳೆ ನೋಡಿ, ಇವಳೆ ರಾತ್ರಿ ಆಯ್ತು ಮಲಗೋಣ ನೋಡ್ರೆ ಒದ್ಲಾಡುತ್ತೆ. ನೋಡು ನೋಡು. ನಮಸ್ಕಾರ ಗಂಡು. ಗಂಡು ನಾನು ರಾಘವೇನ್ ಸ್ಕೂಲ್ ರಜೆ ಇಲ್ವಾ? ಅವಾಗ ಸ್ಕೂಲ್ ರಜೆ ಹಾಕ್ಬೇಕು, ಆಯ್ತಾ? ಸುಮ್ಮನೆ ಹೇಳ್ಬೇಕು, ಅಮ್ಮ ಹುಷಾರಿಲ್ಲ ಅದಿಲ್ಲ ಅಂತೇಳಿ ಅವಾಗ ಸ್ಕೂಲ್ ರಜೆ ಹಾಕ್ಬೇಕು ನೀನು. ಅವಾಗ ಏನಾಗುತ್ತೆ, ಸರಿ ಹೋಗುತ್ತೆ ಅವಾಗ ನೀನು ಸ್ಕೂಲ್ ರಜೆ ಹಾಕಿದ್ರೆ. ನೀನು ಸ್ಕೂಲ್ ಬಂತು, ತಗೋ ಬಾಯ್ ಬಾಯ್, ಹುಷಾರು. ನಿಜ ಬೆಳಗಾತು. ಏನಕ್ಕಂದ್ರೆ ಒನ್ ಡೇನು ಜಿಮ್ ಸ್ಕಿಪ್ ಮಾಡಬಾರ್ದು. ನಾವು ವಾರದಲ್ಲಿ ಒಂದು 2 ದಿವಸ ಹೋಗಿ ಒಂದಿನ ಹೋದ್ರೆ ಬಾಡಿ ಹೆಂಗೆ ಆಗ್ಬಿಡುತ್ತೆ ಅಂದರೆ ಸೋರಕಾಯಿ ಥರ ಆಗ್ಬಿಡುತ್ತೆ. ಫಿಟ್ನೆಸ್ ಫಿಟ್ಟಾಗಿರಲ್ಲ. ಒಂದಿನ ಹೋಗಿಲ್ಲ ಅನ್ನೋ ಬಾಡಿ ಫುಲ್ ಒಂಥರ ಬಿದ್ದೋಗಿರೋ ಥರ ಅನಿಸುತ್ತೆ. ನನಗೆ ಮಾಡ್ಕೊಂಡೆ ಎಷ್ಟು ಸರಿ ವಾರದಲ್ಲಿ 2-3 ದಿವಸ ಹೋಗೋದು, ಆಮೇಲೆ ಮಲಗಿಬಿಡೋದು. ಅದು ಅವಾಗ ಗೊತ್ತಾಗ್ತಾ ಇದ್ದಿಲ್ಲ ನನಗೆ, ಇವಾಗ ಗೊತ್ತಾಗ್ತಾ ಇದೆ ಕರೆಕ್ಟ್ ಎಕ್ಸಾಕ್ಟ್ ಫೀಲ್ಸ್ ಹೆಂಗಿರುತ್ತೆ ಅಂತ. ಸೊ ನಾನು 12ನೇ ತಾರೀಕು ಅಂದ್ಕೊಂಡು ಹೇಳಿರಲ್ಲ ಫಸ್ಟು. ನೆಕ್ಸ್ಟ್ ನಾಳೆ ರಿಲೀಸ್ ಆಗುತ್ತೆ ಅಂದ್ಕೊಂಡಿದ್ದೆ. 12ನೇ ತಾರೀಕು 12ಕ್ಕೆ ರಿಲೀಸ್ ಆದ್ರೆ ಹೆಂಗೋ ಸ್ಯಾಟರ್ಡೇ ಅದ ಹೋಗ್ಬಿಡೋಣ ಅಂದ್ಕೊಂಡೆ. ನೋಡಿದ್ರೆ 1 ಡೇ ಗ್ಯಾಪ್ ಇಟ್ಬಿಡ್ತು. 11ಕ್ಕೆ ರಿಲೀಸ್ ಮಾಡ್ಬಿಟ್ರು. ಏನಕ್ಕೆ ಇಷ್ಟು ಚಳಿ ನಿಜವಾಗ್ಲೂ? ಅಯ್ಯಪ್ಪ, ನನಗೆ ಚಳಿ ಅಂದರೆ ಫಸ್ಟೇ ಆಗಲ್ಲ. ಈ ಕೋಲ್ಡು ಕೆಮ್ಮು ಬಂದ್ಬಿಡ್ತಂದ್ರೆ ಅಯ್ಯೋ 1 ತಿಂಗಳು 2 ತಿಂಗಳಾದ್ರು ಹೋಗಲ್ಲ. ನಮ್ಮಮ್ಮ ಆಮೇಲೆ ದಿನ ನನಗೆ ಇಕ್ತಾರೆ, ಅವನು ಏನಾನ ಮಾಡ್ಕೊಂಬರ್ತಾನೆ, ಮನೆಗಿರೋರ್ಗೆ ಮಲ್ಗಾಕ್ ಬಿಡಲ್ಲ, ಇವಾಗಲೇ ಮಲ್ಗಾಕ್ ಬಿಡಲ್ಲ. ಆಮೇಲೆ ಇದ್ದಿದ್ದು ಹಿಂಸೆ. ಒಂದ್ಸತಿ ಈ ಥರ ಆಟೋ ಹಿಂದೆಗಡೆ ಮರ್ಕ್ಯೂರಿ ಗ್ಲಾಸ್ ಇತ್ತು. ಆಟೋ ಹಿಂದೆಲ್ಲ, ಕಾರ್ ಹಿಂದೆಗಡೆ ನಾನು ನನ್ನ ಫ್ರೆಂಡು 3 ಜನ ಕೂತ್ಕೊಂಡು ಆ ಗ್ಲಾಸಲ್ಲಿ ನಮ್ಮದು ಶಾಡೋ ಕಾಣಿಸುತ್ತಲ್ವ ನಮಗೆ. ನಾವು 3 ಜನ ಹೆಂಗೆ ಕಾಣಿಸ್ತಾ ಇರ್ತಾರೆ ಅಂತ ಹಂಗೆ ನೋಡ್ಕೊಂಡು ಅವ್ನು ಸಡನ್ನಾಗಿ ಬ್ರೇಕ್ ಕೊಡ್ಬಿಟ್ಟು ಸಡನ್ನಾಗಿ ಅವ್ನ ಕಾರ್ಗೆ ಕೂತ್ಬಿಟ್ಟಿದ್ವಿ. ಆಮೇಲೆ ನೋಡಿದ್ರೆ ಅವ್ರು ಅಲ್ಲಿ ನಮ್ಮ ಮನೆ ಮುಂದೆ ಇದ್ದವ್ರೆ. ಏನೋ ಮಾತಾಡಿಲ್ಲ ಆ ಅಂಕಲ್, ಸುಮ್ಮನೆ ಆಗೋದು. ನಮ್ಮ ಮನೆ ನಾಯಿಗೆ ಒಂದು ಬೆಲ್ಟ್ ತರಬೇಕು. ಅಯ್ಯೋ, ನಮ್ಮ ಅಮ್ಮನ ಮುಂದೆ ನಾಯಿ ಅಂದ್ರೆ ನನ್ನನ್ನು ನಾಯಿ ಅಂತಾರೆ, ಅವನು ನಾಯಿ ಅನ್ನಲ್ಲ. ನಮ್ಮ ಮನೇಲಿ ನಾಯಿ ಯಾರು ಮನುಷ್ಯರು ಯಾರು ಅನ್ನೋದು ವ್ಯತ್ಯಾಸನೇ ಗೊತ್ತಿಲ್ಲ ನನಗೇನೆ. ಇದೇ ಓಡಾಡಿ ಅಯ್ಯೋ ಬೇಜಾರಾಗ್ಬಿಡೋದಪ್ಪ. ಅವ್ನು ಯಾರೋ ನನ್ನ ಫ್ರೆಂಡು ಮದುವೆಗೆ ಹೋಗ್ಬಿಟ್ಟು, ಇಲ್ಲ ಲಾಸ್ಟ್ ಮಂತ್ ನವೆಂಬರಲ್ಲಿ ಹೋಗಿ ಮದುವೆ ಅಂತ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಬರ್ಬೇಕಾರೆ ಯಾರೋ ಅಲ್ಲೇ ಛತ್ರದಿಂದ ಯಾರೋ ಅಂಕಲ್ ಟ್ರ್ಯಾಕ್ಟ್ರನ್ನು ಡ್ರಾಪ್ ಆಗ್ತೀನಿ ಬರ್ರಿ ಅಂತ. ಸರಿ, ನಮಗೆ ಯಾವುದು ಗಾಡಿಗಳು ಬರೋ ಸಿಕ್ಕಿಲ್ಲ, ಹೋಗೋಣ ಅಂತ ಹತ್ತಿ ಕುತ್ಕೊಂಡ್ಬಿಟ್ರಿ. ಏನು ಆಮೇಲೆ ಒಪ್ಪನು ಬಿಲ್ಡಪ್ ಕೊಟ್ಟು ನೋಡಬೇಕು. ಫೋನ್ ಮಾಡಿದ್ದೀನಪ್ಪ, ನೀವು ಅಲ್ಲಿ ಹೋಗ್ಬಿಡ್ರಿ, ಅಲ್ಲೋರೆ ಟ್ರ್ಯಾಕ್ಟರ್ ಇರುತ್ತೆ, ಇಳಿದಿದ ತಕ್ಷಣ ಆಟೋ ಬರುತ್ತೆ, ಆಟೋದಲ್ಲಿ ಹತ್ಕೊಂಡು ಹಂಗೆ ಹೋಗ್ಬಿಡ್ರಿ ನೀವು ಬಸ್ ಸ್ಟಾಪ್ಗೆ ಅಂತ. ಅವು ಯಾರೋ ಒಳ್ಳೆ ಅಂಕಲ್ ಸಿಕ್ಕಿದ್ರಪ್ಪ, ಆಯ್ತು ಅಂದ್ಕೊಂಡು ನಾವು ಸುಮ್ಮನೆ ಆಗೋದ್ರಿ. ಅಲ್ಲಿ ಹೋದ್ರೆ ಯಾವುದೋ ಅಲ್ಲಿರೋರು ಇಳಿಸ್ಬಿಟ್ಟವ್ರೆ. ಯಾಕೆ ಅಂಕಲ್ ಇಲ್ಲಿ ಇಳಿಸ್ತಾ ಇದಾರೆ ಅಂದರೆ, ಇಲ್ಲಿಂದ ಹೋಗ್ರಿ ಒಂದು 2 ನಿಮಿಷಕ್ಕೆ ನೀವು ಬಸ್ ಸ್ಟಾಪ್ ಸಿಗುತ್ತೆ ಅಂತ. ಹೋದ್ರಿ ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋದ್ರಿ ಅಂತ ನಮಗೆ ಗೊತ್ತಿಲ್ಲ. 1 ಅವರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 2 ಅವರ್ 3 ಅವರ್ವರೆಗೂ ನಡ್ಕೊಂಡು ಹೋಗಿದ್ದೀರಿ. ಆತಂದ್ರೆ 8-9 ಕಿಲೋಮೀಟ್ರನ್ನು. ಅವನು ನಮ್ಮ ಮದುವೆ ಹುಡುಗ ಫೋನ್ ಮಾಡಿದ್ರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ರ ಮಚ್ಚ, ಚೆನ್ನಾಗಿರುತ್ತೆ ಅಂತ. ಅವನು ಬಂದು ನಡೆದಿರೋ ಗೊತ್ತಾಗಿರೋದು. ಏನು ಮಾಡ್ತೀನಿ.
ಅದಕ್ಕೆ ಬ್ಲೈಂಡಾಗಿ ಏನು ನಂಬಕ್ಕೆ ಹೋಗ್ಬಾರ್ದು, ಯಾರೇನು ನಮ್ಮ ಮುಂದೆ ಮಾತಾಡ್ತಾರೆ ಅದೆಲ್ಲ ನಿಜ ಅಂದ್ಬಿಟ್ಟು ನಾವು ನಂಬಿಟ್ಟು ಹೋಗ್ಬಿಟ್ಟು ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗಿ ಸಾಕಾಗೋಗಿತ್ತು ನಮಗಂತೂ. ನಮ್ಮ ಜೊತೆ ಯಾವುದೋ ನಾಯಿ ಮರಿ ಬೇರೆ ಬಂದ್ಬಿಡ್ತು, ಅಲ್ಲಿ ಯಾವುದೋ ನಾಯಿ ಮರಿ ಮಾತಾಡ್ಸಿದ್ಕೆ ಅದು ಕಳೆದೋಗಿತ್ತು ನಾವು ಪಾಪ ನಮ್ಮ ಜೊತೆ ನಡ್ಕೊಂಡು ಅದೇ ಬಂದ್ಬಿಟ್ಟಿತ್ತು ಹಿಂದೆ ಬಸ್ ಸ್ಟಾಪ್ವರೆಗೂ ಬಂದು ಯಾವುದೋ ಊರಿಗೆ ಬೇರೆ ಸೇರ್ಕೊಂತು. ಅಂದ್ಕೊಂಡೆ ಹೋಗೋ ಎಲ್ಲಿ ಹೋದ್ರು ಯಾಮರ್ಸೋರು ಇದ್ದೇ ಇರ್ತಾರೆ, ನಾವು ಹೋಗೋ ಜಾಗದಲ್ಲಿ ನಾವು ಕರೆಕ್ಟಾಗಿದ್ದರೆ ಯಾರು ಯಾಮರ್ಸೋಕ್ಕಾಗಲ್ಲ ಅಂತ. ಅದು ನಾನೊಬ್ಬನೇ ಯಾಮರಿದ್ರೆ ಪರವಾಗಿಲ್ಲ, ನನ್ನ ಜೊತೆ ಬಂದಿದ್ದವ್ರು 4 ಜನನೂ ಯಾಮರೋದ್ರು, ಎಲ್ಲರೂ ಯಾಮರೋದ್ರಿ ಫುಲ್ಲು. ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಏನಕ್ಕಂದರೆ ನಾನು ಫಸ್ಟ್ ಟೈಮು ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗಿದ್ದೆ ಅಂದರೆ ಅಲ್ಲಿದ್ದಿದ್ದು ಬಿಗ್ ಬಾಸ್ಗಾರಲ್ಲ, ಪಾರ್ಟ್ ಟೈಮ್ ಕೆಲಸಕ್ಕಂತ ಸೇರಿಕೊಂಡೆ. ಪಾರ್ಟ್ ಟೈಮ್ ಕೆಲಸ ಹೋಗಿ ಫುಲ್ ಟೈಮ್ ಆಯಿತು. ಫುಲ್ ಟೈಮ್ ಆಗಿ 3-4 ವರ್ಷ ಅದೇ ಕೆಲಸದಲ್ಲೇ ಇದ್ಬಿಟ್ಟೆ. ಬಟ್ ನಿಜ ಇವತ್ತಿಗೆ ಹೇಳ್ಬೇಕು, ನನಗೆ ಆ ಕೆಲಸದಲ್ಲಿ ತಗೊಂಡ ಈ ಸಂಬಳ, ಆ ಕೆಲಸದಲ್ಲಿ ತಗೊಂತ ಇದ್ದಾಗ ನೆಮ್ಮದಿ ಇವತ್ತು ಅದಕ್ಕಿಂತ ಜಾಸ್ತಿ ಸಂಬಳ ತಗೊಂಡ್ರು ಕೂಡ ಅಷ್ಟೊಂದು ಖುಷಿ ಇಲ್ಲ, ಅಷ್ಟೊಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ. ಅಂದರೆ ಅಷ್ಟು ಚೆನ್ನಾಗಿತ್ತಲ್ಲಿ. ಅಂದರೆ ಅಲ್ಲಿ ಏನು ಇದಿರ್ತಾಯಿತ್ತು, ಲೀವ್ ಇರ್ತಾಯಿದ್ದಿಲ್ಲ, ಏನೂ ಇರ್ತಾಯಿದ್ದಿಲ್ಲ. ಸ್ಯಾಟರ್ಡೆ ಸಂಡೇ ಎಲ್ಲ ವರ್ಕ್ ಇರೋದು. ಬಟ್ ಅಂದರೆ ನೆಮ್ಮದಿ ಇತ್ತು, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್ಗಳಿದ್ರು ಎಷ್ಟೊಂದು ಜನ. ಏನೋ ಒಂಥರ ಆ ಕೆಲಸ ಇವತ್ತಿಗೂ ಆ ಕೆಲಸ ನೆನೆಸ್ಕೊಂಡೇ ಒಂಥರ ಖುಷಿ. ಮಧ್ಯಾಹ್ನ ಟೈಮ್ ಒಂದು 4 ಜನ ಒಂದೇ ಸತಿ ಊಟಕ್ಕೆ ಬರ್ತಾಯಿದ್ರಿ, ಮತ್ತು 4 ಜನ ಒಂದೇ ಸತಿ ಯಾವಾಗ 10-12 ಗಂಟೆ 1 ಗಂಟೆವರೆಗೂ ಇಲ್ಲೇ ಇರ್ತಾಯಿದ್ರಿ, ಸ್ಟೋರ್ ಒಳಗಡೆ ಇರ್ತಾಯಿದ್ರಿ. ಯಾರು ಕೇಳಿದ ಅದು ಒಂಥರ 2ನೇ ಮನೆ ಆಗ್ಬಿಟ್ಟಿತ್ತು ನಮಗೆ. ಲೆಫ್ಟಿಗೆ ತೋರಿಸಿ ರೈಟಿಗೆ ಎಳಿತಾರೆ. ಅವ್ನು ಆಟೋದ ನಾರು ನೋಡ್ದಿದ್ದು ನನಗೆ ಅದೆಲ್ಲ ಅಂತಪ್ಪ, ಯಾವುದೋ ಲಾರಿ ಬಂತಾನೆ ಅಂದ್ಕೊಂಡೆ. ಆಲ್ರೆಡಿ ಇಲ್ಲಿಂದನೇ ಕಾಣಿಸ್ತೈತೆ ನನ್ನ ಕಣ್ಣಿಗೆ. ಲೈಟಾಗಿ ಟ್ರಾಫಿಕ್ ಜಾಮ್ ಎಲ್ಲ ಐತೆ, ಕಣ್ಣಿಲ್ಲ ವೈಭವ್ ಥಿಯೇಟ್ರ್ ಐತೆ, ಅದಕ್ಕೆ ಚೆನ್ನಾಗವ್ರ ಇಲ್ಲ ಏನು ಆಕ್ಸಿಡೆಂಟ್ ಎಲ್ಲ ಆಗ್ಬಿಡ್ಯದ. ಓ ಮೈ ಗಾಡ್, ಥಿಯೇಟ್ರ್ ಆದ್ರೆ ಫುಲ್ಲು. ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲಿ ಇಷ್ಟು ಜನ ಇರ್ತಾರ ಅಂತ. ಪರವಾಗಿಲ್ಲ. ಓಹೋ, ಶೋ ಮುಗ್ದೋಗೈತೆ, ಎಲ್ಲ ಬರ್ತಾವ್ರೆ. ಮಾರ್ನಿಂಗ್ ಶೋಗೆ ಈ ರೇಂಜಲ್ಲಿ ಅವ್ರನ್ನ, ಇನ್ನು ಈವ್ನಿಂಗ್ ಶೋಗೂ ನೈಟ್ ಶೋಗೆಲ್ಲ ಇನ್ನು ಜನ ಇರ್ತಾರೆ. ಏನಿಲ್ಲ, ಒಂದು 2-3 ಸಲ ನೋಡಿದ್ರೆ ಏನೂ ಬೇಜಾರಾಗಲ್ಲ ಅವ್ರ ಫಿಲಮ್ಗಳನ್ನೆಲ್ಲ. ನಡೆಯೋಕ್ಕೆ ಜಾಗ ಇಲ್ಲಲ್ಲಪ್ಪ, ಗಾಡಿಗಳನ್ನ ಹಂಗೆ ಪಾರ್ಕ್ ಮಾಡ್ಬಿಟ್ಟವ್ರೆ. ಮಾಲೆ ಹಾಕಿರೋ ಫಾರ್ಮ್ಗಳೆಲ್ಲ ಫುಲ್ ಜೋಶಲ್ಲಿ ಅವ್ರೆ ಫಿಲಮ್ ನೋಡ್ಬಿಟ್ಟು. ಓ ಮೈ ಗಾಡ್, ಯಾರಾನ ಮಿಸ್ ಮಾಡಿದರೆ ಬಂದು ನೋಡ್ರಿ. ಏನಕ್ಕೆ ಫಸ್ಟು ಶೋ ಅಲ್ಲಿ ನೋಡೋ ಮಜಾನೇ ಒಂಥರ ಚಿಂದಿಯಾಗಿರ್ತದೆ. ಆ ಫ್ಯಾಮಿಲಿ ಜೊತೆ ಎಲ್ಲ ಬರಬೇಡ್ರಿ, ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಅದೇ ಮಜಾ. ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಯಾರೋ ದರ್ಶನ್ ಸರ್ ಫೋಟೋ ಹತ್ಕೊಂಡು ಫುಲ್ಲು ನವಗ್ರಹ ಅದರಲ್ಲಿ ಒಂದು ಡೈಲಾಗೇ ಭಾರಿ ಇಷ್ಟ ನನಗೆ. ಓ ಬ್ರೋ, ಫುಲ್ಲು ಪಪ್ಪಾಯ ಪ್ರೋಟೀನ್ ಅಂಶ. ಕ್ಯಾಮ್ರಾ ಇಕ್ಕಿದ್ರು ಗೊತ್ತಾಗಲ್ಲ, ಎತ್ಕೊಂಡ್ಬಿಡೋಣ ಒಂದು. ಮಾತೇ ಇಲ್ಲ. ಫಸ್ಟು ಈ ರೋಡಲ್ಲೂ ಅಷ್ಟೊಂದೆಲ್ಲ ಟ್ರಾಫಿಕ್ ಇದ್ದಿಲ್ಲ, ಏನಿಲ್ಲ. ಇವಾಗ ಈ ರೋಡು ಹಾಳಾಗೋಯ್ತಪ್ಪ. ಯಾವ ರೋಡು? ಹಾಂ ಆಯ್ತಂಟಿ, ಹೋಗಿ. ಕಾರ್ಗೆ ಆಲ್ರೆಡಿ ಒಂದು ಗ್ಲಾಸ್ ಇರುತ್ತೆ, ವಾಂಟಿ ಒಂದು ಗ್ಲಾಸ್ ಹಾಕ್ಕೊಂಡವ್ರೆ. ತಿರ್ಗ ವಾಂಟಿಗೆ 2 ಕಣ್ಣು ಬೇರೆ ಐತೆ, ಅದನ್ನ ಇಟ್ಕೊಂಡು ನಮ್ಮನ್ನು ಕೊಡ್ರ ಅನ್ಕೊಂಬಿಟ್ಟಾರ. ಕಾಣಿಸ್ದಿರೋ ಥರ ಈ ಥರ ಮಾಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೆಳಗ್ಗೆ ನಾನು ಇದರಲ್ಲಿ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ, ಸೀರಿಯಸ್ಲಿ ಒಂಥರ ಬೇಜಾರಾಯಿತು. ಆ ಥರ ಎಲ್ಲ ಮಾಡಬಾರ್ದು ಯಾವತ್ತೂ ಅಷ್ಟೇ. ಹುಡುಗಿರ ಮಾತ್ರಕ್ಕೆ ಹಿಂಗೆ ಹೊಡಿತಾರೆ. ಅಥವಾ ಹುಡುಗ ತಪ್ಪು ಮಾಡೋದ್ನೋ ಅಥವಾ ಏನೋ ಗೊತ್ತಿಲ್ಲ, ಏನೇ ತಪ್ಪು ಮಾಡಿದ್ರು ಹುಡುಗಿರು ಎಷ್ಟೆಲ್ಲ ತಪ್ಪು ಮಾಡ್ತಾರೆ, ಎಷ್ಟೆಲ್ಲ ಮೋಸ ಮಾಡ್ತಾರೆ. ಅಂಥದ್ದೆಲ್ಲ ಇಟ್ಕೊಂಡು ಹುಡುಗಿ ಅಷ್ಟು ಜೋರಾಗಿ ಕಪಾಳಕ್ಕೆಲ್ಲ ಹೊಡಿತಾನೆ. ಅಟ್ಲೀಸ್ಟ್ ಮಿನಿಮಮ್ ಆ ನ್ಯೂಸ್ ಅದನ್ನು ಪೋಸ್ಟ್ ಮಾಡಿರೋನ್ಗೂ ಅಷ್ಟೇ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ಹುಡುಗಂಗೆ ಅಟ್ಲೀಸ್ಟ್ ಫ್ಯಾಮಿಲಿ ಇರುತ್ತೆ, ಅಥವಾ ಅವ್ನು ಫಾಲೋ ಮಾಡೋದನ್ನ ಇಲ್ಲ, ಅದೂ ಇಲ್ಲ, ಏನೂ ಇಲ್ಲ. ಏನಂದರೆ ಎಲ್ಲರೂ ಎಲ್ಲರೂ ಆ ಹುಡುಗಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಪಾಪ ಲಾಸ್ಟಲ್ಲಿ ಯಾರೋ ಒಂದು ಅಂಕಲ್ಲು ಆಮೇಲೆ ಪೊಲೀಸೆಲ್ಲ ಬಂದು ಆ ಹುಡುಗನ ಮಾತಾಡಿ ಅಲ್ಲೇ ಕಾಂಪ್ರಮೈಸ್ ಮಾಡಿ ಕಳಿಸಿದ್ರು.
ಬಟ್ ಅದಕ್ಕೂ ಮುಂಚೆ ಆ ಹುಡುಗನ ಶರ್ಟ್ ಹಿಡ್ಕೊಂಡು ಎಳಿತಾಳೆ, ಕಾಲು ಹಿಡ್ಕೊಂಡು ಎಳೆದು ಆ ಹುಡುಗಂಗೆ ಹೊಡಿತಾನೆ. ಎಲ್ಲ ಮಾಡ್ತಾರೆ. ನಂಗೆ ನೋಡಿದಾಗ ಒಂಥರ ಬೇಜಾರಾಯಿತು. ಇದೇ ಕೆಲಸ ಅದೇ ಆ ಹುಡುಗ ಮಾಡಿಬಿಟ್ಟಿದ್ರೆ ಎಷ್ಟು ಮಾತ್ರ ಸರಿ ಇರ್ತಾಯಿತ್ತು. ಹೌದು, ಇನ್ ಕೇಸ್ ಆ ಹುಡುಗ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಅಲ್ಲೇ ಇಮಿಡಿಯೇಟಾಗಿ ಪೊಲೀಸ್ನ ಫೋನ್ ಮಾಡಿ ಕರ್ಸ್ಕೊಂಡು ಮಾಡೋದಾಗಿತ್ತು. ಹೊಡಿಯೋಂಥ ರೈಟ್ಸ್ ಯಾರು ಕೊಟ್ಟರು? ಇವಾಗೆಲ್ಲ ಏನಾಗಿದೆ, ಹುಡುಗಿ ಎತ್ತಿ ಹೊಡೆದಿದ್ದ ತಕ್ಷಣ ಹುಡುಗಿ ಕರೆಕ್ಟು, ಹುಡುಗಿಗೆ ಧೈರ್ಯ ಹಿಂಗೆ ಇರಬೇಕು ಅಂತ ಈ ಸೋಷಿಯಲ್ ಮೀಡಿಯಾದಾಗ ಕೆಲವೊಬ್ರು ಪ್ರಮೋಟ್ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟವ್ರೆ. ಬಟ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಲ್ಲ ಹುಡುಗಿರು ಸಾಚ ಏನಲ್ಲ, ಎಲ್ಲ ಹುಡುಗಿರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಅಲ್ಲಿ ಏನು ಸರಿನೇ ಇಲ್ಲ. ಎಲ್ಲ ಹುಡುಗಿರು ಸಪೋರ್ಟ್ ಮಾಡಿ ಇವತ್ತು ಹುಡುಗ ಏನೇ ಮಾಡಿದ್ರು ಅದು ತಪ್ಪು ಅನ್ನೋ ಥರನೇ ಅನ್ಸ್ಬಿಡೈತೆ ಪಾಪ. ಗೈಸ್, ನಾನಂತೂ ವರ್ಕಿಗೆ ಬಂದೆ. ಬಟ್ ಯಾರು ರಜಾ ಹಾಕಿದ್ದೀರ, ಯಾರು ಮನೇಲಿ ಫ್ರೀ ಆಗಿದ್ದೀರ, ಹೋಗಿ ಡೆವಿಲ್ ಫಿಲಮ್ ನೋಡಿ ಬನ್ನಿ. ಅಯ್ಯೋ, ಕ್ಯಾಮ್ರಾ ಹಾಕೋದು ಮರ್ತೋಗ್ಬಿಟ್ಟು ಇವಾಗ ಕೊಡಗಳ್ಳಿ ಗೇಟ್ ಹತ್ರದಿಂದ ಹೋಗ್ತಾ ಇದ್ದೀನಿ ಮನೆಗೆ. ಅದು ಇವತ್ತೇನೋ ಸಕ್ಕ ಟ್ರಾಫಿಕ್ ಇತ್ತು ಕೊಡಗಳ್ಳಿ ಗೇಟ್ ಹತ್ರ. ಏನಕ್ಕೆ ಅಷ್ಟು ಟ್ರಾಫಿಕ್ ಅಂತ ಗೊತ್ತಿಲ್ಲ, ಬೇಜಾನ್ ಟ್ರಾಫಿಕ್ ಇತ್ತು. ಶಾಂಪೂ ತಗೊಳ್ಳೋಣ. ಇದನ್ನ ಹಾಕಿ ಸ್ನಾನ ಮಾಡಿಸಿದ್ರೆ ಹುಳ ಬರಲ್ಲ ಅಂತಾರೆ. ಅವ್ನಿಗೆ ಎಷ್ಟು ಸಾರಿ ಸ್ನಾನ ಮಾಡಿಸಿದ್ರೂ ಮೈಕೈ ಎಲ್ಲ ಗಲೀಜು ಮಾಡ್ಕೊಂಡಿರ್ತಾನೆ. ಮನೇಲೇ ಇರ್ತಾನೆ, ಮನೆ ಬಿಟ್ಟು ಆಚೆ ಆಗೋಲ್ಲ. ಏನಕ್ಕೆ ಅಷ್ಟು ಗಲೀಜು ಅಂತ ನನಗೂ ಗೊತ್ತಿಲ್ಲ. ಫುಲ್ ಏರ್ ಹಾಕಿದ್ದೀರಾ? ಕನ್ನಡ ಬರಲ್ಲ? ತೆಲುಗು ಮಾತಾಡ್ತಾನೆ ಅವಲ್ಲೇ ಕಳ್ಳ. ಮಾತಾಡೋಕೆ ಇಷ್ಟು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಎಲ್ಲಿಂದ ಕನ್ನಡ ಕಲಿತಾರೆ ಇವರೆಲ್ಲ. ಇವನು ಅಂತಲ್ಲ, ಎಷ್ಟೋ ಜನ ಅಷ್ಟೇ ಕನ್ನಡನೇ ಮಾತಾಡಲ್ಲ. ಕನ್ನಡ ಬರುತ್ತೆ, ಅವ್ನು ನಾನೇ ಕೇಳಿಸ್ಕೊಂಡಿದ್ದೀನಿ. ತೆಲುಗು ಬರುತ್ತೆ ಅವನಿಗೆ, ತೆಲುಗಲ್ಲಿ ಬಂದು ಮಾತಾಡ್ದ ಅವನು. ಕನ್ನಡ ಕೇಳಿದ್ರೆ ಕನ್ನಡ ಬರಲ್ಲ ಅಂತ ಹೇಳ್ತಾನೆ. ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನ ಅಷ್ಟೇ.